ಬದುಕಿರುವಾಗಲೇ ಅವರನ್ನು ಗೌರವಿಸಿ, ಕೇವಲ ಸತ್ತ ನಂತರವಲ್ಲ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಕಪಟತನವನ್ನು ಖಂಡಿಸುತ್ತಾರೆ. ಅವರು ಮೊದಲಿದ್ದಂತಹ ಪ್ರವಾದಿಗಳ ದೊಡ್ಡ ಸ್ಮಾರಕಗಳನ್ನು ಕಟ್ಟುತ್ತಾರೆ, ಆದರೆ ಈಗ ತಮ್ಮ ಎದುರಿಗೆ ಇರುವ ಸತ್ಯವನ್ನು ನಿರ್ಲಕ್ಷಿಸುತ್ತಾರೆ. ನಾವು ಸಹ ಹಲವಾರು ಬಾರಿ ಸ್ವರೂಪಗಳಲ್ಲಿ ಕಾಣುವ ಸಂತರನ್ನು ಹೊಗಳುತ್ತೇವೆ, ಅವರಿಗೆ ಗೌರವವನ್ನು ನೀಡುತ್ತೇವೆ, ಅಥವಾ ಶವ ಸಂಸ್ಕಾರದ ಸಮಯದಲ್ಲಿ ವ್ಯಕ್ತಿಯನ್ನು ಹೊಗಳುವುದು ನಮಗೆ ತುಂಬ ಸುಲಭ. ಆದರೆ ನಮ್ಮ ಪ್ರೀತಿಯ ನಿಜವಾದ ಪರೀಕ್ಷೆ ಎಂದರೆ ಇಂದು ನಮ್ಮೆದುರು ಜೀವಂತವಾಗಿರುವ ಜನರನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದು. ನಾವು ತೀರಿ ಹೋದವರ ಮೇಲೆ ಹೂಗಳನ್ನು ಸುರಿಯುತ್ತೇವೆ, ಹೊಗಳಿಕೆಯ ಮಾತುಗಳನ್ನಾಡುತ್ತೇವೆ, ಆದರೆ ಬದುಕಿರುವವರಿಗೆ ಒಂದು ಚಿಕ್ಕ ದಯೆಯ ಮಾತನ್ನು ಹೇಳಲು ನಾವು ತಡ ಮಾಡುತ್ತೇವೆ. ಒಳ್ಳೆಯ ಮಾತುಗಳನ್ನಾಡಲು ನಾವು ಸಮಾಧಿವರೆಗೆ ಏಕೆ ಕಾಯಬೇಕು? ಈ ಬದಲಾವಣೆ ನಮ್ಮ ಕುಟುಂಬದಿಂದಲೇ ಪ್ರಾರಂಭಿಸಿರಿ. ಪ್ರಿಯರೇ, ನಿಮ್ಮ ಸಂಗಾತಿಗೆ ಪ್ರೀತಿಯ ಮತ್ತು ಪ್ರೋತ್ಸಾಹದ ಮಾತುಗಳನ್ನಾಡಿ. ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಬೇಕಾದಂತಹ ಗೌರವವನ್ನು ಮತ್ತು ತಾಳ್ಮೆಯನ್ನು ಹಿಂದೆ ತೋರಿಸಿ, ಹಾಗೂ ನಿಮ್ಮ ಮಕ್ಕಳಿಗೆ ಹಿಂದೆ ನಿಮ್ಮ ಪೂರ್ಣ ಪ್ರೀತಿ ಮತ್ತು ಒಂದು ಗಮನವನ್ನು ನೀಡಿರಿ. ಪ್ರೀತಿಯನ್ನು ತೋರಿಸಲು ಕೊನೆಯ ದಿನದವರೆಗೆ ಕಾಯುವುದು ಬೇಡ. ಹಿಂದೆ ಕ್ಷಮೆ, ಕೃತಜ್ಞತೆ ಮತ್ತು ದಯೆಯ ಮೂಲಕ ಅವರ ಹೃದಯಗಳನ್ನು ತಲುಪಿ. ಕೇವಲ ಸ್ಮಾರಕಗಳನ್ನು ಕಟ್ಟುವ ಕಪಟ ಧರ್ಮವಲ್ಲ, ಹಿಂದೆ ಪ್ರೀತಿಸುವ ಜೀವಂತ ನಂಬಿಕೆ ನಮ್ಮದಾಗಲಿ. ಆಮೇಲೆ